ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಅಂತಲೇ ಹೇಳ್ಬೋದು ಪುಂಡಿ ಸೊಪ್ಪಿಗೆ ನಾನು ತೋರಿಸ್ತಾ ಇರೋದು. ಪುಂಡಿ ಪಲ್ಯ ನಾನು ಮಾಡಿರೋದು ತೋರ್ಸಕತ್ತೀನಿ ಇವತ್ತಿನ ಈ ವಿಡಿಯೋದಾಗ. ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ಬರೀ ಎಲೆ ಮಾತ್ರ ನಾವು ತಗೋಬೇಕು. ಇದು ಭಾಳ ಎಳೆದೈತಿ, ತುಂಬ ಚೆನ್ನಾಗೈತಿ, ಫ್ರೆಶ್ ಆಗಿ ನೋಡ್ಬೋದು. ಎಲೆ ಮಾತ್ರ ಇದ್ರೊಳಗೆ ಹಾಕ್ಕೊಂಡು 7-8 ಸಾರಿ ತೊಳ್ಕೊಬೇಕು. ಈ ಪುಂಡಿ ಸೊಪ್ಪನ್ನ ತೊಳ್ಕೊಂಡಾದ್ಮೇಲೆ ಕುಕ್ಕರಿಗೆ ನೀರನ್ನ ಹಾಕ್ಕೊಂಡು ಈಗ ಒಂದು ಸೀಟಿ ಮಾಡಿಸ್ತೀನಿ. ಭಾಳ ಎಳೆದಿರೋದ್ರಿಂದ ಒಂದು ಸೀಟಿ ಸಾಕು. ಒಂದು ಸೀಟಿ ಮಾಡಿಸ್ಕೊಳಂತಿದ್ನ ನೋಡ್ಬೋದು ಎಷ್ಟು ಎಳೆದೈತಿ. ತುಂಬ ಚೆನ್ನಾಗಾಗುತ್ತೆ ಈ ಪಲ್ಯ. ಭಾಳ ಇಷ್ಟಪಟ್ಟು ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲರೂ ತಿಂತಾರೆ. ಗುಂಗುರು ಸೊಪ್ಪು ಅಂತೇಳಿ ಬೆಂಗಳೂರು ಸೈಡ್ ಅಂತಾರೆ, ನಾವು ಪುಂಡಿ ಸೊಪ್ಪು ಅಂತೀವಿ. ಈಗ ಒಂದು ಸೀಟಿ ಮಾಡಿಸ್ಕೊಂಡ್ವಿ ನೋಡ್ರಿ. ಒಂದು ಸೀಟಿ ಆದಮೇಲೆ ಆ ನೀರನ್ನ ಬಸ್ಕೊಂಡು ಬಿಡೋಣ. ಯಾಕಂತಂದ್ರೆ ಪುಂಡಿ ಸೊಪ್ಪು ಹುಳಿ ಭಾಳ ಇರೋದ್ರಿಂದ ಈ ನೀರಿನ ಅಂಶ ಎಲ್ಲ ತೆಗಿಬೇಕು. ತೆಗೆದು ಕುಕ್ಕರಿಗೆ ಮತ್ತು ಬೇರೆ ನೀರನ್ನ ಹಾಕ್ಕೊಂಡು ಇಟ್ಕೊತೀನಿ. ನೋಡ್ಬೋದು ಒಂದು ಕಟ್ಟು ತೊಗೊಂಡೆ ನಾನು. ಒಂದು ಕಟ್ಟು ಇಷ್ಟ ಆಗೈತಿ. ಈಗ ನಾನು ನೀರನ್ನ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಈಗ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಆ ಪುಂಡಿ ಸೊಪ್ಪನ್ನ ಇದ್ರೊಳಗನ ಹಾಕ್ಕೊತೀನಿ. ಇದಕ್ಕೆ ಏನೇನು ಸಾಮಗ್ರಿಗಳನ್ನ ಹಾಕ್ಕೋಬೇಕು ಅನ್ನೋದನ್ನ ಮುಂದೆ ತೋರಿಸ್ತಾ ಹೋಗಿನಿ. ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಸಬ್ಸ್ಕ್ರೈಬ್ ಮಾಡಲಿಲ್ಲರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈಗ ನಾನು ಕಡಲೆಬೇಳೆ ಮತ್ತು ಶೇಂಗಾ ಕಾಳನ್ನು ಹಾಕ್ಕೊಳಕತ್ತೀನಿ. ಈ ಶೇಂಗಾ ಕಾಳು ಮತ್ತು ಕಡಲೆಬೇಳೆ ಹಾಕೋದ್ರಿಂದ ಟೇಸ್ಟ್ ಸೂಪರ್ ಆಗಿರ್ತೈತಿ. ತುಂಬ ಚೆನ್ನಾಗಿರುತ್ತೆ. ಪಲ್ಯ ತಿನ್ನುವಾಗ ಒಂದೊಂದು ಶೇಂಗಾ ಕಾಳು ಸಿಗ್ತಾಯಿದ್ರೆ. ಮತ್ತು ಬೆಳ್ಳುಳ್ಳಿನ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದು ಸ್ವಲ್ಪ 4-5 ಎಸಳನ್ನ ಬೆಳ್ಳುಳ್ಳಿನ ಹಾಕ್ಕೊಂಡೀನಿ. ಯಾಕಂದ್ರೆ ಪ್ರಮಾಣ ಕಡಿಮೆ ಐತಿ ಪುಂಡಿ ಸೊಪ್ಪು ಅದಕ್ಕೆ. ಮತ್ತು ಇದು ನೋಡಿರಿ ಹಸಿ ಮೆಣಸಿನ್ಕಾಯಿ ಮತ್ತು ಜೀರಿಗೆನ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸಣ್ಣ ಮಾಡ್ಕೊಂಡೀನಿ. ಇಲ್ಲ ಕುಟ್ಟ ಕಲ್ಲಿದ್ರೆ ಅದರೊಳಗೂ ಕೂಡ ನೀವು ಜಜ್ಜಿ ಹಾಕ್ಕೋಬೋದು. ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡೀನಿ ಮತ್ತು ಶೇಂಗಾ ಕಾಳು ಕಡಲೆಬೇಳೆನ ಹಾಕ್ಕೊಂಡೀನಿ. ಇದನ್ನು ಕೆಲವೊಬ್ಬರು ಇದಕ್ಕೆ ನಾವು ಜೋಳದ ಹಿಟ್ಟನ್ನು ಹಾಕ್ಕೊತಾರೆ, ಒಬ್ಬೊಬ್ರು ಉಪ್ಪಿಟ್ಟು ರವೆ ಹಾಕ್ಕೊತಾರೆ. ನಾನು ಇವತ್ತು ಉಪ್ಪಿಟ್ಟು ರವೆ ಹಾಕ್ಕೊಂಡು ತೋರ್ಸಾಕತ್ತೀನಿ. ಜೀರಿಗೆ ಸ್ವಲ್ಪ ಹಾಕ್ಕೊಂಡೀನಿ. ಉಪ್ಪಿಟ್ಟು ರವೆ ನೋಡಿರಿ ತೊಗೊಂಡೀನಿ. ಜೀರಿಗೆನ 1 ಟೀ ಚಮಚ ನೀವು ಹಾಕ್ಕೊಂಡ್ರೆ ಸಾಕಾಗ್ತೈತಿ. ಈ ಟೈಮ್ನಾಗ ನಾವು ಈಗ ಉಪ್ಪಿಟ್ಟು ರವೆ ಕೇಸರ್ ರವೆ ಅಂತೀವಲ್ಲ, ಕೇಸರ್ ರವೆನ ಹಾಕ್ಕೊಂಡೀನಿ. ಭಾಳಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ರಿ, ಭಾಳ ಹಾಕ್ಕೋಬೇಡ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಭಾಳ ಈಸಿ ಮಾಡೋದು, ರುಚಿ ಮಾತ್ರ ಸಖತ್ತಾಗಿರ್ತೈತಿ. ಮತ್ತು ಅರಿಶಿನದ ಪೌಡ್ರು 1/4 ಟೀ ಚಮಚ ಹಾಕ್ಕೋಬೇಕು. ಇಷ್ಟು ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೊಳೋಣ ಅಂತ ಒಂದು ಸಾರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿರಿ ಈಗ ಎಣ್ಣೆನ ಹಾಕ್ಕೊಳಕತ್ತೀನಿ. ಇದು ಹಸಿ ಎಣ್ಣೆ, ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ ಎಣ್ಣೆನ. ಆಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊತೀನಿ ನಾನು. ಇದನ್ನ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಇಡೋಣ ಅಂತ. ಅದಕ್ಕಿಂತ ಮುಂಚೆ ಇದೊಂದು ಸ್ವಲ್ಪ ಬೆಲ್ಲನೂ ಹಾಕ್ಕೋಬೇಕು ಇದಕ್ಕೆ. ಯಾಕಂತಂದ್ರೆ ಹುಳಿ ಇರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಬೆಲ್ಲ ಹಾಕ್ಕೊಳೋದ್ರಿಂದ, ಮತ್ತು ರುಚಿನೂ ಸಖತ್ತಾಗಿರ್ತೈತಿ ಅದ್ರ ಸಂಬಂಧ. ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಬೆಂದೈತಿ. ಕಡಲೆಬೇಳೆ ಶೇಂಗಾ ಎಲ್ಲ ಬೆಂದಾವು ಮತ್ತು ಉಪ್ಪಿಟ್ಟು ರವೆ ಎಲ್ಲನೂ ಬೆಂದು ಈ ಥರ ಆಗೈತಿ. ತುಂಬ ರುಚಿಯಾಗಿರ್ತೈತಿ. ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಸಖತ್ತಾಗಿರ್ತೈತಿ. ಕಾಂಬಿನೇಷನ್ ಅಂದ್ರೆ ಬಿಸಿ ಜೋಳದ ರೊಟ್ಟಿ. ಈಗ ನಾನು ಬೆಲ್ಲನ ಹೇಳಿದ್ನಲ್ಲ ನಿಮಗೆ, ಬೆಲ್ಲನ ಸ್ವಲ್ಪ ಹಾಕ್ಕೋಬೇಕು. 1 ಟೀ ಚಮಚ ಆದ್ರೆ ಸಾಕು, ಜಾಸ್ತಿ ಏನು ಬೇಡ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಡೋಣ. ಇದಕ್ಕೆ ಒಂದು 10-15 ನಿಮಿಷದಾಗ ನಾವು ಮಾಡ್ಕೊಂಡು ಬಿಡ್ಬೋದು. ಸಖತ್ತಾಗಿರ್ತೈತಿ. ಮತ್ತು ಮರುದಿನ ಇಟ್ಟು ತಿಂದರೂ ಕೂಡ ಸಖತ್ ಟೇಸ್ಟ್ ಕೊಡ್ತೈತಿ ಅಂತಲೇ ಹೇಳ್ಬೋದು. ಇದು ನೋಡಿದ್ರಲ್ಲ, ಇದೇ ಥರ ಒಂದು ಸಾರಿ ನೀವು ಮಾಡಿಕೊಂಡು ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸಬ್ರು ಏನಾದರೂ ನೋಡಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಚಪಾತಿಗಿಂತ ಬಿಸಿ ಬಿಸಿ ಜೋಳದ ರೊಟ್ಟಿನ ಇದ್ರ ಜೋಡಿ ತಿಂದ್ರೆ ಸಖತ್ತಾಗಿರ್ತೈತಿ. ರೆಡಿ ಆಯ್ತು. ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಆದಷ್ಟು ವಿಡಿಯೋಸ್ನ ಶೇರ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೇನೆ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ.